ನಮ್ಮ ಜೀವನದಲ್ಲಿ ಏನಾದ್ರೂ ಖುಷಿ ಇದ್ದಾಗ, ಏನಾದ್ರೂ ಒಂದು ಕಾರ್ಯ ಸಿದ್ಧಿ ಆದಾಗ, ಅಥವಾ ಮಕ್ಕಳು ಪಾಸ್ ಆದ್ರೆ, ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆದ್ರೆ, ಒಂದು ಮದುವೆ ಆದ್ರೆ, ಒಂದು ಮಗು ಜನ್ಮ ಆದ್ರೆ, ಆ ಎಲ್ಲ ಖುಷಿಯನ್ನ ನಾವು ಯಾವ ರೂಪದಲ್ಲಿ ಪ್ರಕಟ ಮಾಡ್ತೀವಿ, ಯಾವ ರೂಪದಲ್ಲಿ ಅದನ್ನ ಬೇರೆಯವ್ರ ಜೊತೆ ನಾವು ಶೇರ್ ಮಾಡ್ತೀವಿ. ನಾವೇನಾದ್ರೂ ಒಂದು ಪಾಯಸ ಅಥವಾ ಏನಾದ್ರೂ ಒಂದು ಸ್ವೀಟ್, ಏನಾದ್ರೂ ಅವ್ರನ್ನ ಲಂಚಿಗೆ ಕರೆಯೋದು ಅಥವಾ ಡಿನ್ನರ್ಗೆ ಕರೆದು ಅವರಿಗೆ ಬೇಕಾಗಿರುವಂತ ಇಷ್ಟ ಪದಾರ್ಥಗಳನ್ನ ಮಾಡಿ ನಾವು ಅವರಿಗೆ ಉಣಿಸ್ತೀವಿ. ಏಕೆಂದ್ರೆ ನಮ್ಮೊಳಗಡೆ ಇರುವಂತ ಖುಷಿ ಡೈರೆಕ್ಟ್ ಬೇರೆಯವರಿಗೆ ಅನುಭವ ಆಗೋದು ಯಾವಾಗ, ಒಂದು ನಮ್ಮ ಮಾತಿನಿಂದ, ನಾವು ಬಿಹೇವಿಯರ್ ಇಂದ ಸರಿನೇ, ಆದ್ರೆ ಡೈರೆಕ್ಟ್ ಅದು ಒಳಗಡೆ ನಾಟೋದು ಯಾವಾಗ, ನಾವು ಖುಷಿಯಿಂದ ಒಂದು ಗ್ಲಾಸ್ ನೀರು ಕೊಟ್ರೆ, ಖುಷಿಯಿಂದ ಒಂದು ಕಪ್ ಆಫ್ ಕಾಫಿ ಕೊಟ್ರೆ, ಅದು ಏನಾದ್ರೂ ಒಂದು ಊಟ ಉಣಿಸಿದಾಗ ಅದು ಡೈರೆಕ್ಟ್ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅಂದ್ರೆ ಆ ಒಂದು ಖುಷಿಯನ್ನ ಅವ್ರು ಫೀಲ್ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಅದನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ ಒಂದು ಊಟ ಅಥವಾ ಆ ಒಂದು ಯಾವುದು ನಾವು ಕೊಟ್ಟಿರ್ತೀವಿ ಸೇವನೆ ಮಾಡಕ್ಕೆ, ಅದು ಯಾವತ್ತೂ ಕೂಡ ಎಲ್ಲರೂ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಅಂದಮೇಲೆ ಸೈಂಟಿಫಿಕ್ ಪ್ರೂವ್ಡ್ ಏನು, ಪ್ರತಿಯೊಬ್ಬ ಮನುಷ್ಯ ಏನ್ ಸಂಕಲ್ಪ ಮಾಡ್ತಾನೋ ಅದೊಂದು ಎನರ್ಜಿ. ಆ ಎನರ್ಜಿ ನಮ್ಮ ಬಾಡಿಯಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ ಪ್ರತಿಯೊಬ್ಬ ಮಾನವನಲ್ಲೂ. ಅದು ಪಾಸಿಟಿವ್ ಥಾಟ್ ಆದ್ರೆ ಪಾಸಿಟಿವ್ ಆಗಿರುವಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ನೆಗೆಟಿವ್ ಥಾಟ್ ನಾವು ಕ್ರಿಯೇಟ್ ಮಾಡೋದಾದ್ರೆ ನೆಗೆಟಿವ್ ವೈಬ್ರೇಷನ್, ಆ ಒಂದು ಓರಾ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ನಾವು ಏನ್ ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೀವೋ ಅದ್ರ ಮೂಲಕ ನಮ್ಮಿಂದ ಆ ಒಂದು ಎನರ್ಜಿ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಅಂದ್ರೆ ಈ ಊಟ ಕೊಡೋದು ಅಥವಾ ಒಂದ್ ಗ್ಲಾಸ್ ನೀರ್ ಕೊಡೋದು, ಒಂದ್ ಕಪ್ ಆಫ್ ಟೀ ಕೊಡೋದು, ಇದರಿಂದ ಬೇಗ ಡೈರೆಕ್ಟ್ ಏನಾಗುತ್ತೆ, ನಮ್ಮ ಒಳಗಡೆ ಅದು ಹೋಗುತ್ತೆ. ಆದ್ರಿಂದಲೇ ನಾವು ಏನೇ ಫಂಕ್ಷನ್ ಬಂದ್ರು, ಏನೇ ಖುಷಿ ಆದ್ರೂ ಕೂಡ ಫಸ್ಟ್ ನಾವೊಂದು ಸ್ವೀಟ್ ಕೊಡ್ತೀವಿ. ಅದು ಅದರದ ಆಧಾರ. ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಖುಷಿಯನ್ನ ಆ ಸ್ವೀಟಿನ ಮೂಲಕ ಬೇರೆಯವರಿಗೆ ಕೊಡುವಂಥದ್ದು. ಹಾಗೆ ನಮ್ಮ ಜೀವನದಲ್ಲಿ, ಅಂದ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿವಾರದಲ್ಲಿ ಎಲ್ಲರೂ ಕೂಡ ಬಯಸ್ತಾರೆ ನಮ್ಮೊಳಗಡೆ ನಮ್ಮ ಕುಟುಂಬದ ಆ ಒಂದು ಒಗ್ಗಟ್ಟನ್ನ, ಆ ಒಂದು ಪ್ರೀತಿಯನ್ನ, ಆ ಒಂದು ವಿಶ್ವಾಸವನ್ನ, ಆ ಒಂದು ಸಹಕರಣ ಮನೋಭಾವ ಯಾವಾಗ್ಲೂ ಕೂಡ ಇರಬೇಕು. ಏಕೆಂದ್ರೆ ಇವತ್ತಿನ ಪರಿವಾರದಲ್ಲಿ ನಾವು ನೋಡ್ತೀವಿ, ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ, ಅವ್ರನ್ನ ಓದಿಸಿ ಒಂದು ಜೀವನವನ್ನ ಸೆಟಲ್ ಮಾಡಿರ್ತಾರೆ. ಆದ್ರೆ ಇವ್ರದ್ದು ಯಾವಾಗ ವಾನಪ್ರಸ್ಥ ಸ್ಥಿತಿ ಇರುತ್ತೆ, ಆ ಒಂದು ವೃದ್ಧ ಅವಸ್ಥೆಯಲ್ಲಿ ತಂದೆ ತಾಯಿ ಮಾತ್ರ ಒಂಟಿಯಾಗ್ಬಿಡ್ತಾರೆ. ಅವರಿಗೆ ಕಾಯಿಲೆ ಬಂದ್ರು ಒಂದೊತ್ತು ಅವರಿಗೆ ಔಷಧಿ ತಗೊಂಡ್ ಕೊಡ್ಲಿಕ್ಕೆ ಅಥವಾ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ, ಒಂದೊತ್ತು ಊಟ ಹಾಕ್ಲಿಕ್ಕೆ ಯಾರು ಕೇಳೋರಿಲ್ಲ, ನೋಡೋರಿರಲ್ಲ. ಮಕ್ಕಳೆಲ್ಲ ಇಲ್ಲಿ ವಿದೇಶದಲ್ಲಿ ಇರ್ತಾರೆ, ಮಕ್ಳು ಯಾರು ದೊಡ್ಡ ದೊಡ್ಡ ಉದ್ಯೋಗಸ್ಥರಾಗಿರ್ತಾರೆ, ಒಳ್ಳೆ ಸಂಬಳ ಎಲ್ಲ ಇರ್ತದೆ, ಆದ್ರೆ ಈ ತಂದೆ ತಾಯಿಯನ್ನ ನೋಡೋರು ಯಾರು ಇರಲ್ಲ. ಹಾಗೇನೆ ಆಪೋಸಿಟ್ ನಡೆಯುತ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಮ್ಮ ಪರಿವಾರ, ಆ ಒಂದು ಒಗ್ಗಟ್ಟು, ಆ ಒಂದು ಭದ್ರತೆ ಏನಿದೆ, ಆ ಒಂದು ಸೇಫ್ಟಿನೆಸ್ ನಮ್ಮಲ್ಲಿ ಇರ್ಬೇಕಾದ್ರೆ ಆ ಒಂದು ಅಡಿಗೆ ಮನೆ ಯಾವುದು, ಅದು ಮಂದಿರ, ದೇವಸ್ಥಾನ ಆಗಿರ್ಬೇಕು. ಆ ಮನೆಯ ಆ ಒಂದು ಮಂದಿರ ಸ್ಥಾನ ಏನಿದೆ, ನಾವ್ ಹೇಳ್ತೀವಿ ಗರ್ಭಗುಡಿ ಅಂತ, ಅದು ಕಿಚನ್ ಆಗಿದೆ, ಅಡಿಗೆ ಮನೆ. ಅಂದ್ಮೇಲೆ ಅಡಿಗೆ ಮನೆಯಲ್ಲಿ ಯಾರು ಅಡಿಗೆ ಮಾಡ್ತಾರೋ ಅವರಲ್ಲಿ ಈ ಒಂದು ಜವಾಬ್ದಾರಿ ಬರುತ್ತೆ. ಅದು ತಾಯಿನೇ ಆಗಿರ್ಬೋದು, ಅಥವಾ ಹೆಂಡತಿನೇ ಆಗಿರ್ಬೋದು, ಅಥವಾ ಕೆಲವು ಮನೆಯಲ್ಲಿ ಸಹೋದರಿಯರೇ ಇರ್ಬೋದು. ಅದರಿಂದ ಯಾರು ಹೆಂಗಸರು ಮನೆಯಲ್ಲಿ ಇರ್ತಾರೋ, ಮೇನ್ಲಿ ಅಡಿಗೆ ಮಾಡಕ್ಕೆ ಯಾರಿಗೆ ಜವಾಬ್ದಾರಿ ಇರುತ್ತೋ ಆ ಪ್ರತಿಯೊಬ್ಬರು ಕೂಡ ಈ ಒಂದು ಅಟೆನ್ಷನ್ ಕೊಟ್ಟು ಅಡಿಗೆ ಮನೆಯಲ್ಲಿ ಇರ್ಬೇಕು. ಅಡಿಗೆ ಮನೆ ಶುದ್ಧವಾಗಿರ್ಬೇಕು ಒಂದು. ಎರಡನೇದು, ಅಡಿಗೆ ಮಾಡೋರ್ ಮನಸ್ಸು ಕೂಡ ಏನಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಏಕೆಂದ್ರೆ ಬೇರೆಯವರ ಮನಸ್ಸಿನ ಯಾವುದು ಭಾವನೆಗಳಿರುತ್ತೆ ಅದು ಕೂಡ ಚೇಂಜ್ ಮಾಡ್ಲಿಕ್ಕೆ ಇದಕ್ಕೆ ಅಷ್ಟೊಂದು ಪವರ್ ಇದೆ. ಏಕೆಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಬೇರೆಯವರಿಂದ ಏನ್ ಬಯಸ್ತೀವಿ, ಪ್ರೀತಿಯನ್ನ ಬಯಸ್ತೀವಿ, ರೆಸ್ಪೆಕ್ಟ್ ಅನ್ನ ಬಯಸ್ತೀವಿ, ಅದೇ ರೀತಿ ಅವ್ರು ಕೇರ್ ಮಾಡ್ಬೇಕು ಅಂತ ನಾವು ಬಯಸ್ತೀವಿ. ಏನೆಲ್ಲ ಮತ್ತೊಬ್ಬರಲ್ಲಿ ನಾವು ಬಯಸ್ತೀವೋ ಅದು ನಾವಾಗಿ ನಮ್ಮ ಮನಸ್ಸಲ್ಲಿ ತುಂಬಿ, ಆ ತುಂಬಿದ ಮನಸ್ಸಲ್ಲಿ ಆ ಒಂದು ಭಾವನೆ ಇಟ್ಕೊಂಡು, ಆ ಶುದ್ಧವಾದಂತಹ ಸಂಕಲ್ಪ ಇಟ್ಕೊಂಡು ನಾವು ಅಡಿಗೆ ಮಾಡಿದಾಗ
ಅದೇ ಸಮಯದಲ್ಲಿ ಭಗವಂತನ ನಾವು ನೆನಪಿನಲ್ಲಿ ಸ್ಮರಣೆಯಲ್ಲಿ ಅಡಿಗೆ ಮಾಡಿದಾಗ ಆ ಒಂದು ಎನರ್ಜಿ, ಆ ಒಂದು ಪವರ್ ಏನಾಗುತ್ತೆ, ನಾವು ಯಾವ ಅಡಿಗೆ ಮಾಡಿದ್ದೀವಿ ಅದನ್ನ ಯಾರಿಗೆ ನಾವು ಬಡಿಸ್ತೀವೋ, ಯಾರದನ್ನ ಸೇವನೆ ಮಾಡ್ತೀವೋ ಅವ್ರಿಗೂ ಕೂಡ ಸೇಮ್ ಫ್ರೀಕ್ವೆನ್ಸಿ ಲೆವೆಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಅದೇ ಎನರ್ಜಿ ಅವ್ರಿಗೂ ಕೂಡ ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ಅವ್ರ ಮನಸ್ಸಲ್ಲಿ ಇರುವಂತ ಭಾವನೆಗಳು ಕೂಡ ಏನಾಗುತ್ತೆ, ಶುದ್ಧವಾಗುತ್ತಾ ಹೋಗುತ್ತೆ. ಈಗ ಉದಾಹರಣೆಯಾಗಿ ನಾವು ಮಕ್ಕಳಲ್ಲಿ ಯಾವಾಗ್ಲೂ ನಾವು ಕೇಳ್ತೀವಿ, ಮಕ್ಕಳನ್ನ ಬೈತಾ ಇರ್ತೀವಿ, ಅವನಿಗೆ ಕಾನ್ಸಂಟ್ರೇಷನ್ ಇಲ್ಲ, ಇವನು ಓದೋದಿಲ್ಲ, ಹೇಳಿದ ಮಾತು ಕೇಳಲ್ಲ ಕೇಳಲ್ಲ ಕೇಳಲ್ಲ. ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾನೆ ನಾವು ಅಡಿಗೆ ಮನೆಯಲ್ಲಿ ಅನ್ನ ಮಾಡ್ತೀವಿ ಮತ್ತು ಸಾರು ಮಾಡ್ತೀವಿ, ಅದನ್ನ ಸೌಟಿಂದ ತಿರುಗಿಸ್ತೀವಿ. ಮಂತ್ರ ಏನಿರುತ್ತೆ ಮನಸ್ಸಲ್ಲಿ, ಹುಡ್ಗ ಕೇಳಿದ್ದು ಮಾಡಲ್ಲ, ಹೇಳಿದ್ದು ಕೇಳಲ್ಲ, ಓದೋದಿಲ್ಲ, ಸಮಯಕ್ಕನುಸಾರ ಊಟ ಮಾಡಲ್ಲ, ಅವನ ಸ್ವಭಾವನೆ ಹಿಂಗೆ. ಈ ರೀತಿ ನಾವು ಸಂಕಲ್ಪ ಮಾಡ್ತಾ ಅದೊಂದ್ ಕಪ್ಪಿ ಟೀನ ಕೊಡ್ಬೋದು ಅಥವಾ ಆ ಊಟನೇ ಕೊಡ್ಬೋದು. ಆದ್ರೆ ನಮ್ ಮಂತ್ರ ಮನಸ್ಸಲ್ಲಿ ಏನಿರುತ್ತೆ, ಸಂಕಲ್ಪ ಏನ್ ಓಡ್ತಾ ಇದೆ, ಅದೇ ಮಂತ್ರದ ಎಫೆಕ್ಟ್ ಏನಾಗುತ್ತೆ ಆ ಊಟದ ಮೇಲೆ. ಅಥವಾ ಏನ್ ಮಾಡ್ತು, ಒಂದ್ ಗ್ಲಾಸ್ ಹಾಲಲ್ಲಿ ಹಾರ್ಲಿಕ್ಸ್ ಹಾಕಿ ತಿರ್ಗಿಸ್ಬೇಕಾದ್ರೂ ಮಕ್ಳಿಗೇನೆ ಕೊಡೋದು. ಆದ್ರೆ ನಮ್ ಸಂಕಲ್ಪ ಏನ್ ನಡೀತಾ ಇರುತ್ತೆ, ಎಷ್ಟು ಮಾಡಿಕೊಟ್ರು ಹಿಂಗೇನೆ, ಎಷ್ಟು ಮಾಡಿಕೊಟ್ರು ಹೇಳದ್ ಮಾತು ಕೇಳಲ್ಲ, ಓದೋದಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಏನಕ್ಕೆ ಪ್ರಯೋಜನ ಇಲ್ಲ. ಈ ರೀತಿ ನಾವು ಹೇಳ್ತಾ ಅವ್ರಿಗೆ ಎಷ್ಟೇ ನೀವು ಪ್ರೀತಿಯಿಂದ ಊಟ ಏನೋ ಕೊಟ್ರು ಕೂಡ ಅದರ ಎಫೆಕ್ಟೇ ಹೋಗಲ್ಲ ಅವ್ರಿಗೆ. ಸೇಮ್ ನೆಗೆಟಿವ್ ಎಫೆಕ್ಟ್ ಹೋಗುತ್ತೆ. ಪುನಃ ಸೇಮ್ ಸ್ವಭಾವ ಅವ್ರದಿಂದ ನಮ್ ಕಡೆಗೆ ಬರ್ತಾ ಹೋಗುತ್ತೆ. ನಾವ್ ಎಷ್ಟು ಹೇಳಿದೆ, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ರಫ್ ಆಗಿನೇ ಹಿಂದಿರುಗಿ ಮಾತಾಡ್ತಾರೆ. ಅವ್ರ ನಡವಳಿಕೆನೆ ಮತ್ತೆ ನಮ್ಗೆ ಆಪೋಸಿಟ್ ಆಗಿ ಹೋಗುತ್ತೆ. ಅದಕ್ಕೆ ಕಾರಣ ಏನು, ನಾವು ಬಾಹ್ಯವಾಗಿ ಪ್ರೀತಿ ಕೊಡ್ತಾ ಇದ್ದೀವಿ, ಅದ್ರ ಒಳಗಡೆ ನಮ್ ಸಂಕಲ್ಪಗಳು ವಿಷಭರಿತವಾಗಿ ಹೋಗ್ತಾ ಇರುತ್ತೆ. ಇದು ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲಿರುವಂತ ಪ್ರಾಕ್ಟಿಕಲ್ ಅನುಭವ. ನಮ್ ಮನಸ್ಸಲ್ಲಿ ಒಂದು ವಿಚಾರ ನಡೀತಾ ಇರುತ್ತೆ, ಬಾಹ್ಯವಾಗಿ ನಾವು ಅವರಿಗೆ ತುಂಬಾ ಕ್ಯಾರಿಂಗ್ ಕೊಡ್ತೀವಿ, ತುಂಬಾನೇ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ, ಎಲ್ಲಾ ಕಾರ್ಯದಲ್ಲೂ ನಾವು ಸಹಕಾರ ಕೊಡ್ತೀವಿ. ಆದ್ರೆ ಮನಸ್ಸಲ್ಲಿ ಮಾತ್ರ ಈ ರೀತಿ ವಿಷ ತುಂಬಿದಂತಹ ಅಥವಾ ಆ ರೀತಿ ನೆಗೆಟಿವ್ ಆಗಿರುವಂತಹ ಆಲೋಚನೆಗಳು ನಾವು ಮೆಲುಕಾಗ್ತಾ ಇರ್ತೀವಿ. ಯಾವಾಗ ಈ ರೀತಿ ಮಂತ್ರ ನಮ್ಮ ಮನಸ್ಸಲ್ಲಿ ನಡೀತಾ, ಉಲ್ಟಾ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಂತ್ರ ಸಂಕಲ್ಪ ನಡೀತೆ, ನಾವು ಅಡಿಗೆ ಮಾಡ್ತೀವಿ, ಜ್ಯೂಸ್ ಕುಡಿತೀವಿ, ಟೀ ಕೊಡ್ತೀವಿ, ಏನೇ ಕೊಟ್ರು ಕೂಡ ಆ ವೈಬ್ರೇಷನ್ ಅದರಲ್ಲಿ ಹೋಗೋದು ಬೇರೆನೆ. ಅಂದ್ಮೇಲೆ ನಾವು ಏನ್ ಇಚ್ಛೆ ಮಾಡ್ತೀವೋ ಆ ಒಂದು ರೀತಿಯ ನಮಗೆ ರೆಸ್ಪಾಂಡ್ ಬರೋದೇ ಇಲ್ಲ, ಪಾಸಿಟಿವ್ ಆಗಿರಲ್ಲ ರೆಸ್ಪಾಂಡ್. ಆದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಯಾರು ಹೆಂಗಸರು ಇರ್ತಾರೋ, ಅದು ತಾಯಿನೇ ಆಗಿರ್ಬೋದು, ಪತ್ನಿನೇ ಆಗಿರ್ಬೋದು, ಸಹೋದರಿನೇ ಆಗಿರ್ಬೋದು, ಅವ್ರ ಪ್ರತಿಯೊಬ್ಬರು ಕೂಡ ಇದು ತಮ್ಮ ಜವಾಬ್ದಾರಿಯಂತಹ ತುಂಬಾ ದೊಡ್ಡ ಜವಾಬ್ದಾರಿ ಎಂದು ತಿಳಿದುಕೊಂಡು ಮನೆಯಲ್ಲಿ ಯಾವಾಗ ನೀವು ಅಡಿಗೆ ಮಾಡ್ತೀರಾ ಒಂದು ಪರಮಾತ್ಮನ ಸ್ಮರಣೆಯಲ್ಲಿ ಮಾಡಿ. ಏಕೆಂದ್ರೆ ಆ ಅನ್ನದಲ್ಲಿರುವಂತ ನೆಗೆಟಿವ್ ವೈಬ್ರೇಷನ್ ದೂರ ಮಾಡ್ಲಿಕ್ಕೆ ಸಾಧ್ಯ ಆ ಒಬ್ಬ ಪರಮಾತ್ಮ ಶಕ್ತಿಯಿಂದ ಮಾತ್ರ. ಆದ್ರೆ ಪರಮಾತ್ಮ ಡೈರೆಕ್ಟ್ ಶಕ್ತಿ ಬರಲ್ಲ. ನಾವ್ ಯಾವಾಗ ಪರಮಾತ್ಮನನ್ನ ನೆನಪು ಮಾಡ್ತೀವೋ ಆಗ ಮಾತ್ರ ಆ ಪ್ಯೂರ್ ಎನರ್ಜಿ ನಮ್ಗೆ ಬರುತ್ತೆ. ಅದರಿಂದ ಪ್ರತಿಯೊಬ್ಬರು ಶುದ್ಧ ಆಲೋಚನೆ ಮಾಡಿ, ಶುದ್ಧ ಸಂಕಲ್ಪವನ್ನು ಇಟ್ಟು ಪರಮಾತ್ಮನ ಸ್ಮೃತಿಯಿಂದ ಅಡಿಗೆ ಮಾಡಿದಾಗ ಆ ಒಂದು ಅಡಿಗೆ ಪ್ರಸಾದವಾಗಿ, ಆ ಮನೆ ಕ್ಷೇತ್ರವಾಗಿ ಎಲ್ಲರೂ ಕೂಡ ದೇವತಾ ಸ್ವರೂಪದಲ್ಲಿ ಬರ್ಲಿಕ್ಕೆ ಸಾಧ್ಯ. ಆ ಮನೆ ಯಾವತ್ತೂ ಕೂಡ ಸದಾ ಖುಷಿಯಿಂದ, ಸದಾ ಸೇಫ್ಟಿಯನ್ನು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.